ಇವತ್ತು ನವೆಂಬರ್ 1 ಇಡೀ ರಾಜ್ಯದಾದ್ಯಂತ ನಮಗೆಲ್ರಿಗೂ ಹಬ್ಬ ಸಂಭ್ರಮ. ಕನ್ನಡ ರಾಜ್ಯೋತ್ಸವದ ಇವತ್ತು ಮರಳೂರು ದಿನೆಯಲ್ಲಿ APJ ಅಬ್ದುಲ್ ಕಲಾಂ ಆಟೋ ಚಾಲಕರ ಸಂಘದ ವತಿಯಿಂದ ಹೊಸದಾಗಿ ಆಟೋ ನಿಲ್ದಾಣ ನೋಡಿ ಎಷ್ಟು ಚೆನ್ನಾಗಿ ಸುವ್ಯವಸ್ಥಿತವಾಗಿ ಮಾಡಿರುವಂತದ್ದು. ಕಾರ್ಯಕ್ರಮನೂ ಅಷ್ಟೇ ಅಚ್ಚುಕಟ್ಟಾಗಿ ಇವತ್ತು ನಡೆಸ್ಕೊಟ್ರು. ಕನ್ನಡಾಂಬೆ ಹಾಗೂ ಒನಕೆ ಓಬವ್ವ ಇಬ್ಬರು ಮಕ್ಕಳ ವೇಷಧಾರಿಗಳನ್ನ ಕರ್ಕೊಂಡ್ಬಂದು ಪುಷ್ಪಾರ್ಚನೆ ಮುಖಾಂತರ ಕಾರ್ಯಕ್ರಮನ ಚಾಲನೆ ಕೊಟ್ರು. ಈ ಆಟೋ ನಿಲ್ದಾಣ ನಮ್ಮೆಲ್ಲಾ ಚಾಲಕರಿಗೆ ಅನುಕೂಲ ಆಗ್ಲಿ. ಈಗ ಇಲ್ಲಿ ಮುಂದಕ್ಕೆ ಒಂದು ಶೆಲ್ಟರ್ ತರ ಬಂದ್ರೆ ಬಿಸಿಲಿಗೆ ಮಳೆಗೆ ಇದು ಕಾರ್ಪೊರೇಷನ್ ಇಂದ ಸಿಟಿ ಕಾರ್ಪೊರೇಷನ್ ಇಂದ ಮಾಡಿಕೊಟ್ಟಿರೋದು. ಅವ್ರೆಲ್ರಿಗೂ ನಾವು ಹೇಳುವಂತದ್ದು, ಕಷ್ಟಕ್ಕೆ ನೀವು ಇರ್ತೀರಾ, ಒಂದು ಪೊಲೀಸ್ ಸ್ಟೇಷನ್ ಹೋಗ್ಬೇಕು, ಆಸ್ಪತ್ರೆಗೆ ಹೋಗ್ಬೇಕು, ತಾಲೂಕ್ ಆಫೀಸ್ಗೆ ಹೋಗ್ಬೇಕು, ಶಾಲಾ ಕಾಲೇಜ್ ಹೋಗ್ಬೇಕು ಅಂದ್ರೆ ನಿಮ್ ಮೇಲೆ ನಾವು ಅವಲಂಬಿತರಾಗಿರ್ತೀವಿ, ಡಿಪೆಂಡ್ ಆಗಿರ್ತೀವಿ. ಅದು ನಿಮ್ ಕಷ್ಟಕ್ಕೆ ನಾವು ಹೆಗ್ಲು ಕೊಡ್ಬೇಕದನ್ನ. ಅದು ನಮ್ಮ ಎಲ್ಲರ ನಾಗರಿಕರ ಕರ್ತವ್ಯ. ಮುಂಚೆ ತರ ಆಟೋದವ್ರಿಗೂ ಬಿಸ್ನೆಸ್ ಕಡಿಮೆ ಆಗಿದಾವ. ಈಗ ಎಲ್ಲರೂ ಸ್ವಂತ ಗಾಡಿಗಳು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳನ್ನೆಲ್ಲ ಇಟ್ಕೊಂಡಿರೋದ್ರಿಂದ ಅವರ ತೊಂದರೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಅವ್ರಿಗೆ ಲೇಬರ್ ಕಾರ್ಡ್ಗಳು ಕೊಟ್ಟಿದ್ದಾರೆ. ಅದರ ಪ್ರಯೋಜನಗಳೇನೇನು, ಉಪಯೋಗಗಳೇನೇನು ಅಂತೇಳಿ ಅದನ್ನ ಅರಿವು ಮೂಡಿಸೋ ಅಂತ ಒಂದು ಕಾರ್ಯಾಗಾರ ವರ್ಕ್ಶಾಪ್ ಇದೆ ಮರಳೂರು ದಿನೆಯಲ್ಲಿ ಆಗ್ಬೇಕು. ನಿಮ್ಮ ಆಟೋ ಚಾಲಕರ ಸಂಘದ ವತಿಯಿಂದ ಆಯೋಜನೆ ಮಾಡ್ರಿ. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಬರ್ತಾರೆ. ನಿಮ್ಮ ಕುಟುಂಬ ಸಮೇತ ಬಂದು ಅದ್ರ ಏನೇನು ಬೆನಿಫಿಟ್ಸ್ ಇದೆ ಅಂತೇಳಿ ನೀವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ ಅಂತೇಳಿ ತಮ್ಗೆಲ್ರಿಗೂ ಇವತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರ್ತೀನಿ. ನಮಸ್ಕಾರ. ಸರ್ವರಿಗೂ ನಮಸ್ಕಾರಗಳು. ಈ ದಿನ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಮರಳೂರು ದಿನೆಯ APJ ಅಬ್ದುಲ್ ಕಲಾಂ ಆಟೋ ಚಾಲಕರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ರಾಜ್ಯೋತ್ಸವ ಮತ್ತು APJ ಅಬ್ದುಲ್ ಕಲಾಂ ಆಟೋ ನಿಲ್ದಾಣವನ್ನು ತುಮಕೂರು ಮಹಾನಗರ ಪಾಲಿಕೆಯ ವತಿಯಿಂದ ಮಾಡಿಕೊಟ್ಟಿದ್ದಾರೆ. ಅದನ್ನು ಕೂಡ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಅನೇಕ ಮುಖಂಡರಿಗೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ತಿಳಿಸಿದ್ವಿ. ಇವತ್ತು ಅನೇಕ ಕಾರ್ಯಕ್ರಮ ಇರೋದ್ರಿಂದ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕೆ ಸಾಧ್ಯವಾಗಿಲ್ಲ. ಆದ್ರಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರು ಮತ್ತು ಮುಡಿದಾರ್ ಹಾಲಪ್ಪ ಸಾರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಈ ವಾರ್ಡಿನ ಮುಖಂಡರುಗಳು ಸರ್ದಾರ್ ಇರ್ಬೋದು ಮತ್ತು ಚಾಂದ್ ಅವರು, ಆದಿಶಕ್ತಿ ಜಾಣಮ್ಮ ದೇವಿಯ ಅಧ್ಯಕ್ಷರು ಕೃಷ್ಣಪ್ಪ ಅವರು, ಫಾರೂಕಣ್ಣ ಅವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ರು. ಇವತ್ತು ನಮ್ಮ ಈ ಮರಳೂರು ದಿನೆಯ ಮುಖ್ಯವಾಗಿ ಆಟೋ ಚಾಲಕರ ಪರವಾಗಿ ಇವತ್ತು ನಾವೆಲ್ಲರೂ ಒಂದು ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ದಿನನಿತ್ಯ ಒಬ್ಬ ಸಮಾಜ ಸೇವಕರಂದ್ರೆ ನಮ್ಮ ಆಟೋ ಚಾಲಕರು. ಪ್ರತಿಯೊಂದಕ್ಕೂ ಕೂಡ ನಮ್ಗೆ ಆಟೋ ಚಾಲಕರೇ ಬೇಕಾಗಿರ್ತದೆ. ನಮ್ಗೆ ಆಟೋ ಚಾಲಕರಿಂದ ತುಂಬಾ ಉಪಯೋಗ ಇದೆ ಅಂದ್ರೆ ಅವರಿಂದಲೇ ಮಕ್ಕಳಿಗೆ ಶಾಲೆಗೆ ಕಳ್ಸಕ್ಕೆ, ಆಸ್ಪತ್ರೆ ಕಳ್ಸಕ್ಕೆ, ನಾನಾ ರೀತಿಯ ಎಲ್ಲಾ ರೀತಿಯಕ್ಕೆ ಒಬ್ಬರು ಬೇಕಾಗಿರುತ್ತೆ ಆಟೋ ಚಾಲಕರು. ಇವತ್ತು ಈ ಮಹಾನಗರ ಪಾಲಿಕೆಯಿಂದ ಈ ಆಟೋ ಚಾಲಕರಿಗೆ ಒಂದು ಸುಂದರವಾದಂತಹ ಆಟೋ ನಿಲ್ದಾಣವನ್ನು ಮಾಡಿಕೊಟ್ಟಿದ್ದಾರೆ. ಮಹಾನಗರ ಪಾಲಿಕೆಯ ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಮ್ಮ ಎಲ್ಲ ಆಟೋ ಚಾಲಕರ ಪರವಾಗಿಂದ ಮತ್ತು ಸಮಾಜ ಸೇವಕ ಮಗ್ದುಮ್ ಅಲಿ ಪರವಾಗಿಂದ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಮರಳೂರು ದಿಣ್ಣೆ ಆಟೋ ಸ್ಟ್ಯಾಂಡ್ ಅಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ತೌಸೀಫ್ ಪಾಷಾ ಅವರು ಇದೆಲ್ಲ ಜವಾಬ್ದಾರಿಯನ್ನು ತಗೊಂಡು ಕನ್ನಡ ರಾಜ್ಯೋತ್ಸವ, ಆಟೋ ಸ್ಟ್ಯಾಂಡ್ ಓಪನಿಂಗ್ ಎರಡು ಸೇರಿಸಿ ಮಾಡಿದ್ದಾರೆ. ನನ್ನ ಕಡೆಯಿಂದ ಅವರಿಗೆ ಧನ್ಯವಾದ.